ಇನ್ನು ಕೊರೋನಾ ವಿಚಾರಕ್ಕೆ ಬರೋಣ. ಗದಗದಲ್ಲಿ ಕೊರೋನಾ ಆತಂಕ ಕೂಡ ಸಹಜವಾಗಿ ಮನೆ ಮಾಡ್ತಾ ಇದೆ. ಯಾಕೆಂದ್ರೆ ದಿನೇ ದಿನೇ ಹೊಸ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಈಗ ಜಿಲ್ಲಾಡಳಿತ, ಗದಗದ ಜಿಲ್ಲಾಡಳಿತ ಏನಿದೆ ಅಲರ್ಟ್ ಆಗ್ತಾ ಇದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ವಿಶೇಷವಾದ ಕೋವಿಡ್ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೊರೋನಾ ರೋಗಿಗಳಿಗೆ 50 ಬೆಡ್ಗಳನ್ನು ಈಗ ಮೀಸಲಿಡಲಾಗ್ತಾ ಇದೆ. ಜಿಮ್ಸ್ ಹೊಸ ಕಟ್ಟಡದ 5ನೇ ಮಹಡಿಯಲ್ಲಿ ವಾರ್ಡ್ ಕೂಡ ರೆಡಿ ಆಗಿದೆ. ಆಸ್ಪತ್ರೆಯಲ್ಲಿ 40 ಬೆಡ್ ಮತ್ತು ICU ಬೆಡ್ಗಳ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಜೊತೆಗೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್, ವೆಂಟಿಲೇಟರ್, ICU ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಟ್ಟಹಾಸ ಶುರುವಾಗಿದೆ. ಹೀಗಾಗಿ ಕೊರೋನಾ ಹಿಮ್ಮೆಟ್ಟಿಸಲು ಗದಗ ಜಿಮ್ಸ್ ಆಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ನಾವು ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ನೋಡ್ಬೋದು, ಈಗಾಗಲೇ ಏನು ಕೊರೋನಾ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಅಲರ್ಟ್ ಆಗಿದೆ. ಎಲ್ಲ ಜಿಲ್ಲಾ ಆಡಳಿತಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಗದಗ ಜಿಮ್ಸ್ ಆಡಳಿತ ಕೂಡ ಏನು ಕೊರೋನಾಗೆ ಎದುರಿಸಲು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಇದು ಸುಮಾರು ಈಗಾಗಲೇ 10 ICU ಬೆಡ್ಡನ್ನು ಈಗ ಗದಗ ಜಿಮ್ಸ್ ಈಗ ತಯಾರು ಮಾಡಿ ನೋಡ್ಬೋದು. ಈಗ ಸಾಕಷ್ಟು ಏನು ಆಕ್ಸಿಜನ್ ಬೆಡ್ಗಳು ಕೂಡ ಸುಮಾರು 70 ಬೆಡ್ಗಳನ್ನು ಈಗ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಎಲ್ಲ ತಯಾರನ್ನು ಕೂಡ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಹಿಂದೆ ಕೂಡ ಸಾಕಷ್ಟು 2-3 ಬಾರಿ ಏನು ಕೊರೋನಾ ಬಂದಿತ್ತು, ಆ ಸಂದರ್ಭದಲ್ಲಿ ಕೂಡ ಇಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಕೂಡ ಸಂಭವಿಸಿದ್ದು. ಈಗ ಕೂಡ JN1 ತಳಿ ಏನಿದೆ ಇದು ಕೂಡ ಸ್ವಲ್ಪ ಅಪಾಯಕಾರಿ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪಾಸಿಟಿವ್ ಬಂದರೆ ಆ ರೋಗಿಗಳನ್ನು ಚಿಕಿತ್ಸೆ ನೀಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಈಗಾಗಲೇ ಏನು ವೆಂಟಿಲೇಟರ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾವೆ. ಸುಮಾರು 70ಕ್ಕೂ ಹೆಚ್ಚು ವೆಂಟಿಲೇಟರ್ಗಳಿದ್ದಾವೆ. ಯಾವುದೇ ವೆಂಟಿಲೇಟರ್ ಸಮಸ್ಯೆ ಇಲ್ಲ ಅಂತೇಳಿ ಜಿಮ್ಸ್ ಆಡಳಿತ ಹೇಳಿದೆ. ಜೊತೆಗೆ ಆಕ್ಸಿಜನ್ ಕೊರತೆ ಕೂಡ ಇಲ್ಲ. ಯಾಕಂದರೆ ಸಾಕಷ್ಟು ಆಕ್ಸಿಜನ್, ಲಿಕ್ವಿಡ್ ಆಕ್ಸಿಜನ್ ಆಗಿರ್ಬೋದು, ಆಕ್ಸಿಜನ್ ಜನರೇಟರ್ ಕೂಡ ಇಲ್ಲಿ ಇದ್ದಾವೆ. ಹೀಗಾಗಿ ಇದು ಯಾವುದೇ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ಔಷಧಿ ಕೂಡ ಸಮಸ್ಯೆ ಇಲ್ಲ. ಔಷಧಿಗಳು ಕೂಡ ಎಲ್ಲ ರೀತಿಯಿಂದ ಔಷಧ ನಮ್ಮಲ್ಲಿ ಸ್ಟಾಕ್ ಇದೆ. ಒಟ್ಟಾರೆಯಾಗಿ ಇದುವರೆಗೂ ಕೂಡ ನಾವು ಸಾಕಷ್ಟು ಟೆಸ್ಟ್ಗಳನ್ನು ಮಾಡಿದ್ದೇವೆ ಡಿಸೆಂಬರ್ದಿಂದ. ಆದರೆ ಯಾವುದೂ ಪಾಸಿಟಿವ್ ಕೇಸುಗಳನ್ನು ಪತ್ತೆ ಆಗಿಲ್ಲ. ಹೀಗಾಗಿ ಇಲ್ಲಿ ಒಂದು ವೇಳೆ ಪತ್ತೆ ಆದರೂ ಕೂಡ ಈಗ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಯಾವುದೇ ಸಮಸ್ಯೆ ಇಲ್ಲದೆ ನಾವು ರೋಗಿಗಳ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೇವೆ. ವೈದ್ಯರ ಕೊರತೆ ಕೂಡ ಇಲ್ಲ. ಒಟ್ಟಾರೆಯಾಗಿ ಗದಗ ಜಿಮ್ಸ್ ಆಡಳಿತ ಈಗ ಕೊರೋನಾ ಎದುರಿಸಲು ಸಕಲ ತಯಾರಿಯನ್ನು ಮಾಡಿಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗದಂತೆ ನಾವು ಕಟ್ಟುನಿಟ್ಟಿನ ಕ್ರಮ ಮತ್ತು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೇವೆ ಅಂತ ಅನ್ನೋ ಮಾತು ಇಲ್ಲಿ ಜಿಮ್ಸ್ ಆಡಳಿತ ಹೇಳ್ತಾ ಇದೆ. ಕ್ಯಾಮರಾಮನ್ ರವಿಗೇಳಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.